ಚೆನ್ನಾಗಿದ್ದೀರಾ ಸರ್? ಓ, ನೀವು ವಾಟರ್ ಟ್ಯಾಂಕ್ ಕ್ಲೀನ್ ಮಾಡೋರು? ಭಾಳ ದಿನ ಆಯ್ತು ಬರ್ದಲೆ ಹಾಂ ಸರ್. ಅಲ್ವಾ? ಹೌದು ಸರ್. ಕೆಲಸ ಮಾಡಿಕೊಟ್ಟಾಗ ನೀವು ವಿಡಿಯೋ ಮಾಡಿದ್ರಲ್ಲ, ಅಪ್ಲೋಡ್ ಮಾಡಿದ್ಮೇಲೆ ಯೂಟ್ಯೂಬ್ಗೆ ತುಂಬ ಕಡೆ ಕೆಲಸ ಬಂತು ಸರ್. ಹೊರಗಡೆ ಜಿಲ್ಲೆಯಿಂದಲೂ ತುಂಬ ಕೆಲಸ ಬರ್ತಾ ಇತ್ತು. ನಾವು ಹೊರಗಡೆ ಜಾಸ್ತಿ ಹೋಗಕ್ಕೆ ಆಗಲಿಲ್ಲ. ಶಿವಮೊಗ್ಗದಲ್ಲೇ ನಮಗೆ ಸುಮಾರು ಕೆಲಸ ಮಾಡೋಕ್ಕಾಗದಷ್ಟು ಕೆಲಸ ಬಂತು. ತುಂಬ ಕೆಲಸ ಆಗ್ಬಿಡ್ತಲ್ಲ ಸರ್, ಅವಾಗ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ನಾನು ಓನಾಗಿ ಮಾಡೋದು ಒಬ್ಬನೇ ಮಾಡೋದಲ್ಲ, ಅದರಿಂದ ಬೇರೆ ಹುಡುಗರು ಇಟ್ಕೊಂಡಿದ್ದೀನಿ. ಈ ಸರಿ ಇಟ್ಕೊಂಡಿದ್ದೀನಿ ಸರ್. ನಮ್ಮ ಅಪ್ಪಾಜಿ ಇದ್ರು, ಅವರು ಇವಾಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇನ್ನೊಂದು ಇಟ್ಕೊಂಡಿದ್ದೀನಿ. ಓವರ್ ಟ್ಯಾಂಕು ಸಂಪು ಎಲ್ಲ ಕ್ಲೀನ್ ಮಾಡ್ತೀರಾ? ಹಾಂ ಹಾಂ. ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಚೆನ್ನಾಗಿದಾವ? ಪೈಪ್ ಸೋಲಾರ್ ಇರುತ್ತಲ್ಲ, ಅದನ್ನು ಅದ್ಭುತವಾಗಿ ಕ್ಲೀನ್ ಮಾಡ್ತಾರೆ ಪೈಪ್ಗಳನ್ನ. ಶಿವಮೊಗ್ಗ ನಗರದಲ್ಲಿ ವಾಟರ್ ಟ್ಯಾಂಕು, ಸಂಪು, ಸೋಲಾರ್ನೆಲ್ಲ ಕ್ಲೀನ್ ಮಾಡ್ತಾರೆ. ನಾನೇ ಹಿಂದೆ ವೀಡಿಯೋ ಮಾಡಿಕೊಟ್ಟಿದ್ದೆ. ತುಂಬ ಕೆಲಸ ಜಾಸ್ತಿ ಬಂದಿದೆ ಅಂತೇಳಿ ಅಭಿಮಾನದಿಂದ ಹೇಳಿದರು ಅವರು. ಇದು ಪ್ರೆಷರ್ ಗನ್, ಇದು ಪ್ರೆಷರ್ ಪಂಪು. ಹಾಂ ಹಾಂ ಹಾಂ. ವಾಟರ್ ವಾಶ್ ಮಾಡೋಕ್ಕೆ ಬರುತ್ತೆ. ಅವ್ರ ಮೊಬೈಲ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರು ಸಂಪು ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿಸಿದ್ರೆ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಮೊದಲೇ ಒಂದು ವಾರ ಮುಂಚೆನೇ ಅವ್ರಿಗೆ ಫೋನ್ ಮಾಡಿದರೆ ಬಂದು ಕ್ಲೀನ್ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಗಲೀಜಿದೆ ನೀರು. ಒಬ್ಬ ಏನು ಪೌಡ್ರ್ ಐತೆ? ಕೆಮಿಕಲ್ ಪೌಡ್ರ್, ಆಸಿಡ್ ಪೌಡ್ರು, ಚಮಕ್ ಪೌಡ್ರ್ ಅಂತ. ಚಮಕ್ ಪೌಡ್ರು ಏನಕ್ಕಿದು? ಟ್ಯಾಂಕ್ ವಾಶಿಂಗ್ ಇದು. ಪಾಚಿ ಕಟ್ಟಿದ್ರೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಹಲೋ, ನಮ್ಮ ಶಿವಮೊಗ್ಗ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಟ್ಯಾಂಕನ್ನು, ಸಂಪನ್ನು, ಸೋಲಾರನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಸೋಲಾರನ್ನು ಕ್ಲೀನ್ ಮಾಡಿಸ್ಬೇಕು. ಭಾಳಷ್ಟು ಜನಕ್ಕೆ ಸೋಲಾರ್ ಕ್ಲೀನ್ ಮಾಡೋದೇ ಗೊತ್ತಿಲ್ಲ. ಕ್ಲೀನ್ ಮಾಡಿಸ್ಕೊಬೇಕು ಅಂತೇಳಿ ಸೋಲಾರನ್ನು ಕ್ಲೀನ್ ಮಾಡಿಸ್ಕೊಂಡ್ರೆ ಬಿಸಿ 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 ನೀರು ಬರುತ್ತೆ. ಚಳಿಗಾಲ ಇದ್ದು ಮಳೆಗಾಲ ಇದ್ದರೂ ನೀರು ಬರುತ್ತೆ. ಸ್ವಲ್ಪ ಬಿಸಿಲು ಬಂದರೆ ಸಾಕು. ಸೋಲಾರನ್ನು ಕ್ಲೀನ್ ಮಾಡಿಸ್ಕೊಳ್ಳಿ. ಸೋಲಾರು ಭಾಳಷ್ಟು ದಿವಸ ಬಾಳಿಕೆ ಬರುತ್ತೆ. ಒಳ್ಳೆ ಪಾಯಸ ಇದ್ದಂಗೆ ಐತೆ ನೋಡಿ. ಬಾಟಮಲ್ಲಿ ಒಂದು ಪ್ಲಗ್ ಇರುತ್ತೆ. ಪ್ಲಗ್ಗನ್ನು ಓಪನ್ ಮಾಡ್ಕೊಂಬೇಕು. ಯಾವುದೇ ಕಂಪ್ನಿ ಸೋಲಾರ್ ಆಗಲಿ, ಗಲೀಜು ಮಣ್ಣು ಕೂತ್ಬಿಟ್ಟಿರುತ್ತಲ್ಲ. ಇಲ್ಲೂ ಮಣ್ಣಿರುತ್ತಾ? ಎಲ್ಲ ಪಾಚಿ ಕಟ್ಟಿರುತ್ತೆ ಸರ್. ಅದು ಆಸಿಡ್ ವಾಶ್ ಮಾಡ್ತೀವಿ. ಹಾಂ, ಎಷ್ಟು ಗಲೀಜಿದೆ ನೋಡ್ರಿ ಸೋಲಾರ್ ಒಳಗಡೆ ಅಲ್ಲ. ಅಲ್ಲಾಡಿಸ್ ತೆಗಿಬೇಕು. ಅಚ್ಚುಕಟ್ಟಾಗಿ ನೀರಿನ ಟ್ಯಾಂಕು, ಸೋಲಾರು, ಸಂಪನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಅವ್ರನ್ನ ಕರೆಸಿ ನೀವೆಲ್ಲ ನಿಮ್ಮ ಮನೆ ಸಂಪು, ವಾಟರ್ ಟ್ಯಾಂಕು ಎಲ್ಲದನ್ನು ಕ್ಲೀನ್ ಮಾಡಿಸ್ಕೊಳ್ಳಿ. ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಕೆಲಸ ಕೊಡಿ, ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾರೆ. ನಿಮ್ಮ ಮನೆ ಟ್ಯಾಂಕನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.